ಕ್ಯಾಟಗರಿನ ಕ್ರಿಯೇಟ್ ಮಾಡಿ ಆದೇಶವನ್ನು ಮಾಡಿ ಕಾಡುಗೊಲ್ಲರ ನಿಗಮವನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಕಾಡುಗೊಲ್ಲರನ್ನು ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನು ಶಿಫಾರಸನ್ನು ಸಚಿವ ಸಂಪುಟದ ನಿರ್ಣಯ ಮಾಡಿ ನಮ್ಮ ಕಾಲದಲ್ಲೇ ಕಳಿಸಿದ್ದು. ನಾನು ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಳಿಸಿದ್ದು. ಹೋಗಿ 8-10 ವರ್ಷ ಆಗಿದೆ. ಕೆಲವು ಕೊಯ್ರಿಗಳು ಬಂದಿದೆ. ಭಾರತ ಸರ್ಕಾರದಿಂದ ಕೆಲವು ಇನ್ಫಾರ್ಮೇಶನ್ ಕೇಳಿ ಬಂದಿದೆ. ಇದುವರೆಗಾಗಿಯೂ ಕೂಡ ಅದಕ್ಕೆ ಒಂದು ರಿಪ್ಲೈ ಕೊಟ್ಟಿಲ್ಲ. ಏನು ರಿಪ್ಲೈ ಕೊಡ್ತಿದ್ದಾರೆ ಅಂದರೆ, ಅದನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ವರದಿಯನ್ನು ತಯಾರಿಸಿದ್ರು. ಅವರಿಗೆ ಮಾಹಿತಿನ ಕೇಳಿದ್ದೀವಿ, ಅಲ್ಲಿಂದ ಬಂದ ಮೇಲೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಬಹುಶಃ ತಾವು ಅರ್ಥ ಮಾಡ್ಕೋಬೇಕು, ಕಾಡುಗೊಲ್ಲ ಅಂತಕ್ಕಂಥದ್ದನ್ನು ನಿರ್ದಿಷ್ಟವಾಗಿ ಅವರನ್ನ ಪರಿಶಿಷ್ಟ ವರ್ಗಕ್ಕೆ ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥ ತೀರ್ಮಾನ ಆಗಿ ಭಾರತ ಸರ್ಕಾರಕ್ಕೆ ಹೋಗಿರ್ತಕ್ಕಂಥದ್ದು. ವಾಪಸ್ ಬಂದಿರತಕ್ಕಂಥದ್ದನ್ನ ಕೊಡಬೇಕಾದಾಗ ಮೊದಲು ಕಾಡುಗೊಲ್ಲ ಅಂತಕ್ಕಂಥದ್ದು ಅದು ಭಾರತ ಸರ್ಕಾರ ಒಪ್ಪಿದ ಮೇಲೆ ತದನಂತರ ಗೊಲ್ಲರು ಕೂಡ ಸೇರಿಸೋದಕ್ಕೆ ಬರ್ತದೆ. ಬಹುಶಃ ಈ ದ್ವಂದ್ವ ಆಗಿ ಅಲ್ಲಿಂದ ವಾಪಸ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಇವತ್ತು ಕಾಡುಗೊಲ್ಲ ಅಂತಕ್ಕಂಥದ್ದು ಏನು ಶಿಫಾರಸಾಗಿದೆ, ಹಿಂದಿನ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಗಿದೆ, ಆ ತೀರ್ಮಾನದ ಪ್ರಕಾರ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಜೊತೆಗೆ ಸಮುದಾಯದ ವಿಷಯವನ್ನ ಮಾನ್ಯ ಸಚಿವರು ಹೇಳಿರೋದು ಒಂದು ತಪ್ಪಿರುವಂತದ್ದು ಸರ್. ಜಯಚಂದ್ರ ಸಾಹೇಬ್ರು ಹೇಳ್ದಂಗೆನೆ ಕುಲಶಾಸ್ತ್ರ ಅಧ್ಯಯನವನ್ನ ಮೈಸೂರು ವಿಶ್ವವಿದ್ಯಾಲಯದಿಂದ ಮಾಡಿ 2013ರಿಂದ 2018ರಲ್ಲಿ ಇದ್ದಂತ ಸರ್ಕಾರದಲ್ಲೇ ಕಳಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬುಡಕಟ್ಟು ವಾಟ್ ಆಲ್ ಪ್ರಾಕ್ಟೀಸಸ್ ಅವರು ಪ್ರಾಕ್ಟೀಸ್ ಮಾಡುವಂತ ಇದರಲ್ಲಿ ಬುಡಕಟ್ಟು ಪ್ರಾಕ್ಟೀಸಸ್ ಏನಿದೆ ಅದ್ರ ಬಗ್ಗೆ ಕ್ವೇರೀಸ್ ಬಂದಿದೆ. ಆ ಕ್ವೇರೀಸ್ ಅನ್ನ ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ ನಾವು ಉತ್ತರ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಸಮಾಜವನ್ನ ಕಳೆದ ಸರ್ಕಾರದಲ್ಲಿ ಇಲ್ಲಿಂದ 10 ಸಾರಿ ಡೆಲ್ಲಿಗೂ ಇರೋಣ. ನೀವು ಉತ್ತರ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ಆಗ್ಬೇಕಾದ್ರೆ ಮಧ್ಯ ಅದು ಅವರ ಪ್ರಶ್ನೆ, ಮತ್ತೆ ನೀವತ್ತು ಮಾತಾಡುದು ಅವ್ರ ಪ್ರಶ್ನೆ ಕೇಳಿದ್ದು. ನೀವು ಚರ್ಚೆ ಮಾಡಿದ್ರೆ ಆಗ ಯಾರು ಚರ್ಚೆ ಮಾಡೋದು ಬೇಡ. ಮಧ್ಯ ಎದಳ್ತಾನೆ ಅಂತ ಶಿವಲಿಂಗೌಡ್ರೆ ಒಂದು ನಿಮಿಷ, ನಾನು ಅವ್ರ ಪ್ರಶ್ನೆ ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ. ನೀವು ಕೂತ್ಕೊಂಡು ಮಾತಾಡ್ಲಿ, ಆಯ್ತು ಬೇಗ ಮುಗಿಸಿ. ಶಿವಲಿಂಗೌಡ್ರೆ ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ ಅಣ್ಣ, ನಾನು ಒಂದ್ ನಿಮಿಷ ಮಾತಾಡಿದ್ಮೇಲೆ ನೀವು ಹೇಳಿ. ಆಯ್ತು ಸರ್, ಈಗ ಗೊಲ್ರಹಟ್ಟಿಗಳು ಈಗ ಏನ್ ಮಾಡ್ಬೇಕು? ಮಾನ್ಯ ಸಚಿವರು ಹೇಳಿದಂಗೆ 3 ಜಿಲ್ಲೆಗಳಲ್ಲಿ ಮ್ಯಾಕ್ಸಿಮಮ್ ಇರೋದು ತುಮಕೂರು, ಚಿತ್ರದುರ್ಗ. ಅದರಲ್ಲಿ ಶಿರಾ ಅಲ್ಲಿ ಮಾನ್ಯ ಜಯಚಂದ್ರ ಸಾಹೇಬರಿಗೆ ಸಂಪೂರ್ಣವಾಗಿ ವಿವರ ಗೊತ್ತಿದೆ. ಅವ್ರು ಹೇಳ್ದಂಗೆನೆ ಮೊದಲು ಕಾಡುಗೊಲ್ಲ ಯಾವ ರೀತಿ ಕಾಡು ಕುರುಬ ಎಸ್ಟಿಗೆ ಸೇರಿದೆ, ಅದೇ ರೀತಿಯಲ್ಲಿ ಕಾಡುಗೊಲ್ಲ ಸಮುದಾಯದ ಕಾಡುಗೊಲ್ಲ ಉಪಪಂಗಡವನ್ನ ಎಸ್ಟಿಗೆ ಸೇರಿಸಿದ ನಂತರ ಗೊಲ್ಲ ಸಮುದಾಯವನ್ನ ಸೇರಿಸಬೇಕು ಅಂತ ಇರುವಂತ ಎಕ್ಸ್ಪ್ಲನೇಷನ್ ಅನ್ನ ಸರ್ಕಾರ ಕೊಟ್ಟಿದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಇವತ್ತಿಂದ ಹಿಂದುಳಿದ ವರ್ಗದ ಇಲಾಖೆಯಿಂದ ಈ ಕ್ಲಾರಿಫಿಕೇಶನ್ ಹೋಗಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕಾಡುಗೊಲ್ಲ ನಿಗಮವನ್ನ ಸ್ಥಾಪನೆ ಮಾಡಿದ್ಮೇಲೆ ಅಲೆಮಾರಿ ಅರೆ ಅಲೆಮಾರಿ ನಿಗಮದಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಏನಾಗಿದೆ, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಕಳೆದ 2 ವರ್ಷ 20 ತಿಂಗಳಾಗಿದೆ ಸರ್ಕಾರ ಬಂದು, ಇದುವರೆಗೂ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಒಂದೇ ₹1 ಅನುದಾನವನ್ನ ಕೊಟ್ಟಿಲ್ಲ. ಒಂದೇ ₹1 ಅನುದಾನವನ್ನ ಕೊಟ್ಟಿಲ್ಲ. ಅಲೆಮಾರಿ ಅರೆ ಅಲೆಮಾರಿ ನಿಗಮದಿಂದ ಅವ್ರು ಏನು ತಗೊಳಕ್ ಬರಲ್ಲ. ಹಾಗಾಗಿ ಸಮುದಾಯ ಶಿವಲಿಂಗೇಗೌಡರು ತುಂಬಾ ಉತ್ತಮವಾದಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರು ಸಮುದಾಯದ ಪರವಾಗಿ ಅವರ ಒಂದು ಕ್ಷೇತ್ರದಲ್ಲೂ 54 ಹಟ್ಟಿ ಇರೋದ್ರಲ್ಲಿ ಅವ್ರು ಕೇಳಿರುವಂತಹ ಪ್ರಶ್ನೆ ಸರಿ ಇದೆ. ಅತಿ ತುರ್ತಾಗಿ ಬಜೆಟ್ ಒಳಗಡೆ ಒಂದು ನೀವೀಗ ಬಿಡ್ತಾ ಇಲ್ಲ ಸರ್. ಪ್ರಶ್ನೆ ನೀವು ನಿಮ್ಮ ಪ್ರಶ್ನೆ ಅಲ್ಲ, ನೀವು ಅವರೆಲ್ಲಿ ಸರಿ ಇದೆ ಇವರೆಲ್ಲಿ ಸರಿ ಇದೆ ಬರ್ತದ ನಿಮ್ಗೆ ಏನಾಗ್ಬೇಕು ಅಷ್ಟೇ ಹೇಳಿ. ಈಗ ಅಷ್ಟೇ ಹೇಳಿ, ಅದನ್ನೇ ಹೇಳಿ. ಅದು ಬಿಟ್ಟು ಊರಿಡಿ ಮಾತಾಡ್ತಾರೆ, ಏನಾಗ್ಬೇಕು ಹೇಳಿ. ಈಗ ಏನಿದೆ, ಕಾಡುಗೊಲ್ಲಗೆ ಫಸ್ಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಕೇವಲ 2 ಜಿಲ್ಲೆ ಬಿಟ್ಟು ಎಲ್ಲಾ ಜಿಲ್ಲೆಯಲ್ಲೂ ಕೊಡಬೇಕು. ಕೇವಲ ಚಿತ್ರದುರ್ಗ ತುಮಕೂರು ಬಿಟ್ಟು ಎಲ್ಲಾ ಕಡೆ ಕೊಡಬೇಕು. ಬಳ್ಳಾರಿ ವಿಜಯನಗರದಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಮತ್ತು ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನ ಕೊಟ್ಟು ಸಮಾಜಕ್ಕೆ 500 ಕೋಟಿ ರೂಪಾಯಿ ಅನುದಾನವನ್ನ ಈ ಬಾರಿ ಹಿಂದುಳಿದ ವರ್ಗದ ಸಚಿವರು ಇಡಬೇಕು ಅಂತ ಕೋರ್ಕೊಂತೀವಿ. ಏನಿಲ್ಲ, ಧೀರಜ್ ಮುನ್ರಾಜ್ ಅವ್ರು ಹೇಳ್ದಂಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲೂ ಕೂಡ ಕಾಡುಗೊಲ್ಲ ಸರ್ಟಿಫಿಕೇಟ್ ಬರೀ ಚಿತ್ರದುರ್ಗ ಮತ್ತೆ ತುಮಕೂರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಕಡೆ ಕೊಡಬೇಕು. ಅವ್ರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಂತ ಗೊತ್ತಿದೆ ಸರ್ಕಾರಕ್ಕೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಸರ್ಟಿಫಿಕೇಟ್ ಕೊಡಬೇಕು ಆದೇಶ ಮಾಡಬೇಕು. ಬಸಂತಪ್ಪ ಅವರು ಒಂದ್ ಸೆಕೆಂಡ್, ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್, ಬಸಂತ ಸಲಹೆ ಮಾತಾಡಿ. ಅಲ್ಲ ಸಲಹೆ ಕೊಡಿಯಪ್ಪ. ನಮ್ಗೇನಿಲ್ಲ ಅಂದ್ರೆ
ಆ ಸಮುದಾಯ ಬಹಳ ಶಿಕ್ಷಣದಿಂದ ವಂಚಿತ ಅದು ಗೊತ್ತಿದೆ. ಓಕೆ. ಮತ್ತು ಆ ಮಹಿಳೆಯರು ಸಹ ಇವತ್ತು ಅವ್ರ ಮುಖ್ಯವಾಹಿನಿ ಬರ್ತಾ ಇಲ್ಲ ಅವರು. ಅದು ಗೊತ್ತಿದೆ. ಸಲಹೆ ಕೊಡಿ, ಏನ್ ಮಾಡ್ಬೇಕು ಅಲ್ಲಿ ಜಾಗೃತಿ ಮೂಡಿಸ್ತಕ್ಕಂತ ಒಂದು ಯೋಜನೆಯನ್ನ ಸರ್ಕಾರ, ಅದು ನಮ್ಮ ಹಿಂದುಳಿದ ಕಲ್ಯಾಣ ಸಚಿವರು ಆ ಜನರನ್ನ ಮುಖ್ಯವಾಹಿನಿ ಗೊತ್ತಿದೆ, ಏನ್ ಮಾಡ್ಬೇಕು ಹೇಳಿ, ಗಮನ ಹರಿಸಬೇಕು. ಅದ್ರ ಜೊತೆಗೆ ಏನೋ ಸಾಲ ಸೌಲಭ್ಯಗಳು ಬರ್ತಕ್ಕಂಥದ್ದನ್ನ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರಿಗೂ ಸಹ ಹೋದ ವರ್ಷ ತಲುಪಿಲ್ಲ. ಈ ನೆಕ್ಸ್ಟ್ ಬರ್ತಕ್ಕಂಥ ಅಕಾಡೆಮಿಕ್ ಇಯರ್ ನಮಗೆ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಸವಲತ್ತು ನೀಡಬೇಕಂತ ನಾನು ಸಚಿವರಲ್ಲಿ ಕೇಳ್ತೀನಿ. ಶಿವಲಿಂಗೌಡ್ರೆ ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್. ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್. ಸುರೇಶ್ ಬಾಬು ಒಂದ್ ಸೆಕೆಂಡ್. ಏನು ಕಾಡುಗೊಲ್ಲರ ನಿಗಮನ್ನ